ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಶೀರ್ವಾದ ಮಾಡವಾ? ಯಾಕವ ಆಶೀರ್ವಾದ ಮಾಡಕ್ಕಿಲ್ವೇ? ದಾರಿ ಎರೆದು ಕೊಡೋವಾಗ ನೀವಿಬ್ಬರು ಸುಖವಾಗಿರ್ರಿ ಅಂತ ಆಶೀರ್ವಾದ ಮಾಡಿದ್ದೆ. ಈಗ ನೀನು ಅಂದ್ಕೊಂಡಿದ್ದಾಗಲಿ ಅಂತ ಹೆಂಗೆ ಆಶೀರ್ವಾದ ಮಾಡಲಿ? ಪುಟ್ಟಮೆ, ನಡಿಬಾರ್ದೇನೋ ನಡೆದೋಗ್ಬಿಟ್ಟೈತೆ. ಹಳೆ ಮಾತೆಲ್ಲ ಯಾಕೀಗ? ನಡಿ, ಕೋರ್ಟ್ಗೆ ಹೊಟ್ಟು ಬರಮ್ಮ. ನಾನು ಬರೋಕ್ಕಿಲ್ಲ. ಅಲ್ಲ, ಅವರಿಬ್ಬರು ದೂರ ಆಗೋದನ್ನು ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ. ಅಮ್ಮ, ಇಂಥ ಟೈಮಲ್ಲಿ ನೀವೇ ಅವ್ರಿಗೆ ಧೈರ್ಯ ತುಂಬಬೇಕಲ್ವಾ? ಯಾವ ತಾಯಿಗೂ ಸಾಧ್ಯ ಇಲ್ಲ ಕಣ್ರಬ್ಬ. ನೀವೇ ಅವರಿಬ್ಬರಿಗೂ ಬುದ್ಧಿ ಹೇಳಿ ಒಂದು ಮಾಡ್ಬೋದಲ್ವೇ? ಅವರಿಬ್ಬರನ್ನ ದೂರ ಮಾಡೋ ಉದ್ದೇಶ ನನಗೂ ಇಲ್ಲ. ಕೊನೆದಾಗಿ ಕೋರ್ಟಲ್ಲಿ ನಿಮ್ಮ ಅಳಿಯಂದ್ರನ್ನ ಅವ್ರ ಅಮ್ಮನ್ನ ಬಿಟ್ಟು ಬರೋದಕ್ಕೆ ತಯಾರಿದಾರ ಅಂತ ಕೇಳ್ತಾರೆ. ಮಿಕ್ಕಿದ್ದು ನಿಮ್ಮ ಅಳಿಯಂದ್ರು ಕೊಡೋ ಉತ್ತರದ ಮೇಲೆ ಈ ಕೇಸೇ ನಿಂತಿದೆ. ಹಲೋ, ಹಾಂ, ಬರ್ತಾ ಇದ್ದೀವಿ. ಸಹನಾ, ತುಂಬ ಲೇಟ್ ಆಗಿದೆ, ಹೊರಡಬೇಕು. ಮೊದಲನೇ ಕಿತ ನೀನು ಅಂದ್ಕೊಂಡಿದ್ದು ಆಗಬಾರ್ದು ಅಂತ ಈ ತಾಯಿ ಹೃದಯ ಬಯಸ್ತದೆ. ನನ್ನ ಫೋನ್ ಎಲ್ಲಿ? ಸುಮಾ, ನನ್ನ ಫೋನ್ ಇಲ್ಲವೇ? ಇಲ್ಲ ಅಕ್ಕ, ನನಗೆ ಗೊತ್ತಿಲ್ಲ. ನಾನು ಕಾಲ್ ಮಾಡ್ತೀನಿ ಇರು. ಸಹನಾ, ತುಂಬಾ ಲೇಟ್ ಆಯಿತು. ಸ್ನೇಹ, ಬ್ಯಾಡ ಬಿಡುವಿ, ಬಂದು ನೋಡ್ಕೊಂಡ್ರಾಯ್ತು. ಸರಿ, ಹೋಗಿ ಬರ್ತೀವವ. ಅವ ಹೋಗ್ಬೋತೀನಿ. ಸುಮಾ, ಹುಷಾರು. ನೋಡಿ ಸರ್, ನಮಗೆ ಆಗ ಈಗ ಅಂತ ಪದೇ ಪದೇ ಅಲಿಯೋಕ್ಕಾಗಲ್ಲ. ಅದೇನಿದೆಯೋ ಬೇಗ ಮುಗಿಸಿ. ಈಗಾಗಲೇ ನನ್ನ ಮಗ ಸಾಕಷ್ಟು ಖರ್ಚು ಮಾಡಿದ್ದಾನೆ. ನಂದೇನಿಲ್ಲ, ಸಹನವ್ರು ಒಪ್ಕೊಂಡ್ರೆ ಕೂತು ಮಾತಾಡಿ ಯಾವುದೇ ಖರ್ಚಿಲ್ಲದೆ ಒಂದು ಒಪ್ಪಂದಕ್ಕೆ ಬರ್ಬೋದು. ಏನೇ ಹೇಳಿದ್ರು ಕಾನೂನು ಪ್ರಕಾರನೇ ಆಗಬೇಕು ಅಲ್ವಾ ಸರ್? ಸಹನ ಅವರೇ, ಖರ್ಚು ನಿಮಗೆ ಕಡಿಮೆ ಆಗುತ್ತೆ, ಯೋಚನೆ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.